ಸ್ನೇಹಿತರೆ, ಮಾರ್ನಿಂಗ್ ಈಗ 7 ಆಗಿದೆ. ಡೇ 2ಗೆ ಎಲ್ಲರಿಗೂ ಸ್ವಾಗತ. ನೋಡಿ ವ್ಯೂ ನೋಡಿ, ಇದು ನಮ್ಮ ಸ್ಟೇಯಿಂದ ಒಂದು ವ್ಯೂ. ಅಲ್ಲಲ್ಲಿ ನದಿ ಹರಿತಾ ಇದೆ. ಇವತ್ತು ಡೇ 2ಅಲ್ಲಿ ನಾವು ವಾಲಪಾರೆಯಿಂದ ಆದ್ರಪಲ್ಲಿ ಸೈಡ್ ಹೋಗಿ ಮೂನಾರ್ಗೆ ಹೋಗಿ ರೀಚ್ ಆಗಿ ಮೂನಾರಲ್ಲಿ ಡೇ 2 ಸ್ಟೇ ಮಾಡ್ತೀವಿ. ಸೊ ಬನ್ನಿ, ಡೇ 2 ಸೂಪರ್ ಆಗಿರುತ್ತೆ. ಇವತ್ತು ಫಾರೆಸ್ಟ್ ಒಳಗಡೆ ಹೋಗೋಣ. ಹಿಂಗಿದೆ ಹೇರ್ ಪಿನ್ ಬ್ಯಾಂಡ್ ನಂಬರ್ 25 ನಂಬರ್. ಸ್ನೇಹಿತರೆ, ಟೈಮಿಗೆ ಎಕ್ಸಾಕ್ಟ್ ಆಗಿ 8 ಕಾಲಾಗಿದೆ. ಅಮ್ಮಮ್ಮ, ಎಲ್ಲಿ ನೋಡಿದ್ರು ಟೀ ಎಸ್ಟೇಟ್ ಹೆಂಗಿದೆ ಗೊತ್ತಾ? ಈ ಕೆಳಗಡೆ ಒಂದು ನದಿನೇ ಹರಿತಾ ಇದೆ. ಇಲ್ಲಿ ಸಖತ್ತಾಗಿದೆ. ಟೀ ಪ್ಲಾಂಟೇಶನ್ ಮಧ್ಯ ಒಂದು ನದಿ ಸಖತ್ತಾಗಿದೆ ಮಾತ್ರ. ವೈಬ್ಸು. ಬನ್ನಿ, ಫಾರೆಸ್ಟ್ ರೂಟಲ್ಲಿ ಯಾವ್ದನ್ನ ಅನಿಮಲ್ ಸೀಟಿಂಗ್ ಆಗುತ್ತಾ ನೋಡೋಣ. ಆನೆ ಬಂದಂದ್ರೆ ಓಡು, ಆನೆ ಬಿಟ್ಟು ಬೇರೆ ಯಾವ್ದನ್ನ ಸೈಟ್ ಆಗ್ಲಪ್ಪ ಅಂತ ನಾವು. ಓಕೆ ಬನ್ನಿ, ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿವರೆಗೂ ಬರೀ ಟೀ ಪ್ಲಾಂಟೇಶನ್, ಬೇರೆ ಏನಿಲ್ಲ. ಬೈಕರ್ಸ್ಗಳ ಸ್ವರ್ಗ ಈ ವಾಲಪಾರೆ. ಸ್ನೇಹಿತರೆ, ಇದೊಂದು ಸ್ಟ್ರೆಚ್ ಮಾತ್ರ ನಾನು ನಿಮ್ಗೆ ತೋರಿಸ್ಲೇಬೇಕು. ಹೋಗ್ತಾ ಇದೀವಲ್ಲ ಲಾಸ್ಟ್ ಸ್ಟ್ರೆಚ್ಚು. ಯಾಕೆ ಹೇಳಿ, ಡ್ರಿಸ್ಲಿಂಗು, ಮಳೆ ಪ್ಲಸ್ಸು ಬ್ಯೂಟಿಫುಲ್, ಕ್ರೇಜಿ ಆಗಿದೆ. ಅಮ್ಮಮ್ಮಮ್ಮ, ನೈಟ್ ಇನ್ಸ್ಟಾ 360 ಇದು ಎಲ್ಲ ಐಫೋನ್ಗೆ ಡೌನ್ಲೋಡ್ ಮಾಡಿಕೊಂಡು ಈಗ ಮೆಮೊರಿ ಖಾಲಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ವೆದರ್, ಈ ಸೀನ್ ನೋಡ್ರಿ. ಏನ್ ಬೇಕು ಈ ಸೀನ್ ಮುಂದೆ? ಫ್ರೆಂಡ್ಸ್, ಈ ಸ್ಟ್ರೆಚ್ ನೋಡಿ, ಕ್ಯಾಮ್ರಾದಲ್ಲಿ ಅದು ಎಷ್ಟು ಕಾಣ್ತಿದೆ ಗೊತ್ತಾಗ್ತಾ ಇಲ್ಲ, ಬಟ್ ವಂಡರ್ಫುಲ್ ಆಗಿದೆ ವಾಲಪಾರೆ. ಆ ಥರ ಪಲ್ಲಿ ರೂಟ್ ಮಾತ್ರ ಸಾಕಾಗಿದೆ. ಮನೆಗೆ ಯಾವ್ದನ್ನ ಸೈಟ್ ಕೊಟ್ರೆ ಇಲ್ಲೇ ಮನೆ ಮಾಡ್ಕೊಂಡು ಇಟ್ಬಿಡೋಣ ಅಂತ ಇದ್ದೀನಿ. ನನ್ನ ಹೆಂಡತಿ ಏನಾನ ಈ ವಿಡಿಯೋ ನೋಡ್ತಾ ಇದ್ರೆ ಗ್ಯಾರಂಟಿ ಹೋಗಿ ಬೈಕತ್ತಾ ಇರ್ತಾಳೆ ನನ್ನ. ನೋಡ್ದ, ನಮ್ಮನ್ನ ಬಿಟ್ಬಿಟ್ಟು ಈ ತರ ಪ್ಲೇಸ್ಗೆಲ್ಲ ಹೋಗೋರೆ, ರೈಡ್ಗೆ ಹೋಗಿದ್ದಾರೆ ಅಂತ. ಇಲ್ಲ, ಅವ್ರನ್ನೂ ಕರ್ಕೊಬರ್ತೀನಿ ನೆಕ್ಸ್ಟ್ ಟ್ರಿಪ್ಪಲ್ಲಿ, ಯಾವ್ದನ್ನ ಕರ್ಕೊಬರ್ತೀನಿ. ಬಟ್ ಬೈಕ್ ಒಳಗಂತೂ ಕಾಮನ್. ಈಗ ಬಂದಿದ್ದೀವಿ ಶೋಲಿಯಾರ್ ಡ್ಯಾಮ್ಗೆ. ಅಲ್ಲಿ ನೋಡಿ, ಇಲ್ಲಿ ಹೆಂಗ್ ಕಾಣ್ತದೆ, ಮ್ಯಾಸಿವ್ ಆಗಿದೆ. ಅವಾಗ ಹೇಳಿದಂಗೆ ಶೋಲಿಯಾರ್ ಡ್ಯಾಮ್ ಪಾರ್ಕು. ಅಮ್ಮ, ಹೆಂಗಿದೆ ಅಂದ್ರೆ ಬ್ರಿಡ್ಜ್, ಇದು ಡ್ಯಾಮು ಮ್ಯಾಸಿವ್ ಆಗಿದೆ ರೀ, ಸಾಕಾಗಿದೆ ಮಾತ್ರ. ನೋಡಿ, ಇನ್ನು ಮಾಲ್ಕಾಪರೈ ಅದೇ ಚೆಕ್ ಪೋಸ್ಟ್ಗೆ ಇನ್ನೂ 1-2 ಕಿಲೋಮೀಟರ್ ಇದೆ. ನೋಡೋಣ ಬನ್ನಿ. ಚೆಕ್ ಪೋಸ್ಟ್ ಅಲ್ಲಿ ಏನ್ ಕೇಳ್ತಾರೆ ಹೇಳ್ತೀನಿ. ನೀವು ಯಾರನ್ನ ಪ್ಲಾನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಹೇಳ್ತೀನಿ ಅಲ್ಲಿ ಹೋಗ್ಬಿಟ್ಟು. ಸ್ನೇಹಿತರೆ, ಆಲ್ರೆಡಿ ಬಂದ್ಬಿಟ್ವಿ. ಸೊ ನೋಡಿ, ಇದು ಚೆಕ್ ಪೋಸ್ಟ್ ಅಲ್ಲ ಇದು. ಸೊ ಈ ಚೆಕ್ ಪೋಸ್ಟ್ ಆದ್ಮೇಲೆ ಇದು ತಮಿಳ್ನಾಡು ಬಾರ್ಡ್ರು, ಅದು ಅದ್ ಕಡೆ ಕೇರಳ ಅಲ್ವಾ? ಸರ್ ಬನ್ನಿ, ಕ್ಯಾಮ್ರಾ ಎಲ್ಲ ರಿಮೂವ್ ಮಾಡ್ಬೇಕಂತೆ. ಕ್ಯಾಮ್ರಾ ರಿಮೂವ್ ಮಾಡ್ಕೊಳ್ಳೋಣ. ಸೊ ಆ ಕಡೆ ಹೋದ್ಮೇಲೆ ಫಿಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದೆ ನೋಡಿ ಚೆಕ್ ಪೋಸ್ಟು. ಇಲ್ಲಿ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಗಾಡಿ ನಂಬರ್ ಎಂಟ್ರಿ ಮಾಡಿಸಿ ಸ್ವಲ್ಪ ಇಲ್ಲಿಂದ ಮೂವ್ ಆಗೋಣ. ಪೊಲೀಸ್ ಸ್ಟೇಷನ್
ಕೇರಳಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ಈಗ ಏನಿದ್ರು ಈ ಸ್ಟ್ರೆಚ್ ಮಾಡೋದೇ ಆಗಿರೋದು. ಈ ಸ್ಟ್ರೆಚ್ ಇದೆಯಲ್ಲ, ಒನ್ ಆಫ್ ದ ರೈಡರ್ಸ್ ಸ್ಟ್ರೆಚ್ ಅಂತಾನೆ ಹೇಳ್ಬೋದು ಇದು. ಈ ಈ ಚೆಕ್ ಪೋಸ್ಟ್ ಇಂದ ಆದ್ರಪಲ್ಲಿಗೆ ಬನ್ನಿ, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಬಟ್ ನೀವು ಒಂದ್ಸಲಿ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಆ ಫೀಲ್ ಆಗೋ ಇದೇ ಸಿಚುವೇಶನ್ನೇ ಬೇರೆ. ನೋಡಿ, ರೈಡರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಅಯ್ಯೋ ಏನ್ರಿ ಇದು ಸ್ವರ್ಗ, ಅಮ್ಮಮ್ಮಮ್ಮ ಕ್ರೇಜಿ ಆಗಿದೆ ಸೀನ್ಸು. ಈ ಸ್ಟ್ರೆಚ್ ನೋಡಿ, ಕ್ರೇಜಿ ಸ್ಟ್ರೆಚ್ ಇದು ಅಲ್ವಾ? ಸಾಕಷ್ಟು ಕ್ರೇಜಿ ಆಗಿದೆ ಮಾತ್ರ ವೆದರು. ವೆಲ್ಕಮ್ ಟು ಕೇರಳ. ಮುಂಚೆ ಏನೋ ಅಮೌಂಟ್ ತಗೊಂತ ಇದ್ರಂತೆ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ, ಬಟ್ ಇವಾಗ ಇವ್ರು ಮೇಡಮ್ ಯಾರು ಬಂದ್ಬಿಟ್ಟು ಫ್ರೀ ಮಾಡಿದ್ದಾರೆ. ಸಖತ್ತಾಗಿದೆ ಪ್ರೋಸೆಸ್ ಎಲ್ಲ. ನಾನು ಚಾನಲ್ಗಳನ್ನೆಲ್ಲ ನೋಡ್ತಾ ಇದ್ದೆ ವಾಲಪರದಲ್ಲಿ. ಹಂಗೆ ಕೇಳ್ತಾರೆ, ಹಿಂಗೆ ಕೇಳ್ತಾರೆ, ಬಿಡಲ್ಲ ಒಳಗಡೆ, ಯಾರನ್ನೂ ಬಿಡಲ್ಲ, ಅಲೋ ಮಾಡಲ್ಲ, ಸುಮ್ಮನೆ ಸ್ಟ್ರಿಕ್ಟ್ ಜಾಸ್ತಿ ಅಂತಾರೆ. ಎಂಥದೇ ಇಲ್ಲ, ನಿಮ್ಮ ಗಾಡಿ ನಂಬರು ನೀವು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ತಗೊಂತಾರೆ, ಒಂದು ಸ್ಲಿಪ್ ಕೊಡ್ತಾರೆ ಅಷ್ಟೇ. ಆನೆ ಬರೋ ಚಾನ್ಸ್ ಇದೆ, ಹುಷಾರಾಗಿ ಹೋಗ್ಬೇಕು ಈ ರೂಟಲ್ಲಿ ಮಾತ್ರ. ಎಲ್ಲಿಂದ ಯಾವ ಸಂದೆ ಉಪ್ಪುತ್ತೆ ಅಂತಾನೆ ಗೊತ್ತಾಗ್ತದೆ. ಸುತ್ತಮುತ್ತ ಗಿಡ ಕಂಡ್ರೆ ಸೆಂಟ್ರಲ್ ಹೋಗ್ತಾ ಇದ್ದೀವಿ, ಏನೋ ಬಂದ್ರೂ ಹಿಂಗೆ ತಿರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ. ನಮ್ ಜಯ ಹೇಳ್ತಾವನೆ ಯಾವ್ದನ್ನ ಆನೆ ಬಂದ್ಬಿಡುತ್ತೇನೋ ಅಂತ. ನೋಡಿ ಒಂದು ವಾಟರ್ಫಾಲ್, ಸಖತ್ತಲ್ಲ, ಬ್ಯೂಟಿಫುಲ್. ಈ ರೈಡ್ ಮಾಡೋದೇ ನನಗೂ ಇಷ್ಟೊಂದು ಇದಾಗಿರುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಏನಂತಾರೆ ಪದಗಳೇ ಇಲ್ಲ ಈ ನೇಚರ್ ಮುಂದೆ. ಅದು ಕರೆಕ್ಟ್ ಆಗಿ ರೈನಿ ಸೀಸನ್ಗೆ ಬಂದಿದ್ದೀವಿ. ಏನು ಪೀಕ್ ಆಗ್ಬೇಕು ಮಾನ್ಸೂನು, ಅವಾಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಷ್ಟೊಂದು ದಟ್ಟವಾದ ಕಾಡಿದೆ, ಆನೆ ಹೆಂಗ್ ಬರುತ್ತೆ ಅಂತ ಸಾಕಷ್ಟು ಸ್ಲೈಡ್ ಇದೆ ಇಲ್ಲಿ. ಬಟ್ ಆನೆ ಇಲ್ಲಿ ಬರೋ ಡೌಟೇ. ಇಲ್ಲೆಲ್ಲ ಫ್ಲಾಟ್ ಸ್ಟ್ರೆಚ್ ಇದ್ರೆ ಅಲ್ಲಿ ಬರ್ಬೋದು ಮೋಸ್ಟ್ಲಿ. ವಾವ್, ಇದು ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಸ್ಟ್ರೆಚ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ರೈಡರ್ಸ್ಗೂ ಮಾತ್ರ. ರೈನ್ ಕೋಟ್ ಹಾಕಿರ್ಲಿಲ್ಲ, ರೈನ್ ಕೋಟ್ ಹಾಕೊಂಡೆ. ಹೆವಿ ಮಳೆ ಅಂದ್ರೆ ಮಳೆ ಚಚ್ಚಿ ಬಿಸಿ ಆಗ್ತಾ ಇದೆ. ವೆಯ್ಟ್ ಮಾಡ್ತಾರೆ, ಮುಂದೆ ಹೋದ್ರೆ ವೆಯ್ಟ್ ಮಾಡ್ತಾರೆ ಯಾಕೆ ಬಂದಿಲ್ಲ ಅಂತ. ಮಳೆ 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 ಮಳೆ. ಇನ್ಯಾವ ಸೈಡ್ ಸೀಯಿಂಗ್ ಆಗುತ್ತೆ ಅನಿಮಲ್ಸ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ ಬರ್ತಾನೆ ಇರುತ್ತೆ. ಡ್ರೈವ್ ಆಗಲಿ, ರೈಡ್ ಆಗಲಿ, ಫ್ಯಾಮಿಲಿ ಬ್ಲಾಗ್ ಆಗಲಿ, ಎಲ್ಲನೂ. ಯಾವುದೋ ಮರ ಏನೋ ಬಿದ್ದೋಗಿದೆಯಪ್ಪ. ನಮ್ಮ ಕೇಶವ್ ಜೋ
ನಮ್ ಜೋರ್ ಹೆಂಗ್ ಕೋಟೆ ಹಾಕಿಲ್ಲ ಹಂಗೆ ಓಡಿಸ್ತಾ ಬಂದೆ. ಭಯಂಕರ ಸ್ಟ್ರೆಚ್ ಹೋಗಪ್ಪ ಸ್ವಾಮಿ. ಇದು ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗಿರೋದು. ಅಲ್ಲಲ್ಲ ವಾಟರ್ ಫಾಲ್ ಇಲ್ಲಿ ನೋಡಿ, ಎಲ್ಲ ಟಾಪಲ್ಲಿ ಇದೀವಿ. ಸಖತ್ತಾಗಿ ಹೊರತು ಚೇಚಿ ಬಿಸಾಕು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಮೇಲೆ ಇದಕ್ಕೋಸ್ಕರನೇ ಅಲ್ಲ ಬಂದಿದ್ದು. ಒಂದ್ ಸ್ವಲ್ಪ ವ್ಯೂ ಕಾಣಿಸ್ತು, ಆಮೇಲೆ ತಿರ್ಗಿ ಮುಚ್ಕೊಂಡ್ಬಿಡ್ತು. ಕ್ರೇಜಿ ಮಳೆ, ಕ್ರೇಜಿ ವೆದರು, ಕ್ರೇಜಿ ರೋಡ್. ಈ ತರ ಟೈಮಲ್ಲಿ ಪಕ್ಕಾ ವೈಲ್ಡ್ ಲೈಫ್ ಈಚೆ ಬರಲ್ಲ ಅಲ್ವಾ? ಅದೇನಿದ್ರು ಸಮ್ಮರ್ ಟೈಮಲ್ಲಿ ಈಚೆ ಬರೋದು. ಸ್ನೇಹಿತರ ವಲ್ಲಪರ ವಿಸಿಟ್ ಮಾಡಿ. ವಲ್ಲಪರ ಬಂದ್ರೂ ವಲ್ಲಪರ ಇತ್ತು ಆತಿರಪ್ಪಲ್ಲಿ ಒಂದು ರೈಡ್ ಅಥವಾ ಡ್ರೈವ್ ಯಾವುದೋ ಒಂದು ಮಾಡಿ. ಓಹೋ ರಿವರ್ ಕ್ರಾಸ್ ಶುಗಲ್ಲೆಲ್ಲ ನೀರು ಹೋಗ್ಬಿಡ್ತು. ಏನಾಗುತ್ತೋ ಗೊತ್ತಿಲ್ಲ. ಒಂದು ಒಳ್ಳೆ ವ್ಯೂ ಇರುತ್ತೆ. ವಾ ಚೆನ್ನಾಗಿದೆ. ಒಂದು ನಿಮಿಷ ಇರಿ, ಫೋಟೋ ಹಿಡ್ಕೊಳ್ಳೋಣ. ಸ್ನೇಹಿತರೆ ಇವಾಗ ಲೋವರ್ ಶೋಲಿಯರ್ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಏನೋ ಲಾಸ್ಟ್ ಟೈಮ್ ಕೇಶವ್ ಬಂದಿದ್ದಾಗ ಆನೆ ನಿಂತಿತ್ತಂತೆ ಈ ರೋಡಲ್ಲಿ. ಇಲ್ಲೊಂದು ಡ್ಯಾಮ್ ಇದೆ, ಅದಾಗಿ ನೋಡಿದ್ರಲ್ಲ, ಅದು ಅಪ್ಪರ್ ಶೋಲಿಯರ್ ಡ್ಯಾಮ್. ಅದು ಡ್ಯಾಮ್ ತೋರಿಸ್ತೇನೆ ನೋಡಿ. ಇದು ಲೋವರ್ ಶೋಲಿಯರ್ ಡ್ಯಾಮ್. ಏನೋ ಮಾತಾಡ್ತಾವ್ರಲ್ಲಪ್ಪ. ಸರಿ, ಡಬ ಅಂತ ಇರುತ್ತೆ, ಎಲ್ಲಿ ಏನಿರುತ್ತೋ ಅಂತ. ಯಾಕೆ ಹೋಗೋಣ ಸ್ನೇಹಿತರೆ? ಎಲ್ಲಿ ಆನೆ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮೂರು ನೋಡಿದ್ರೆ ಇಬ್ರು ಮೆತ್ತಗೆ ಹೋಗ್ತಾವ್ರೆ. ಈಗ ನೋಡಿದ್ರೆ ಈ ಎಲೆಗಳು ಒಳಗಡೆ ಎಲ್ಲ ನಾವು ಉಚ್ಕೊಂಡಿರ್ತವೇನೋ ಅಂತ ಭಯ ನನಗೆ. ಆನೆ ನೋಡಿ ಎಳೆದು ಬಿಸಾಕಿದೆ. ಸ್ನೇಹಿತರೆ ನೋಡಿ, ಇದೆ ಶೋಲಿಯರ್ ಡ್ಯಾಮ್, ಲೋವರ್ ಶೋಲಿಯರ್ ಡ್ಯಾಮ್. ನಡುವೆ ಅಲ್ಲೇ ತಿರ್ಗಿಸ್ಕೊಬರೋಣ. ಟ್ರೈಬಲ್ ಕಾಲೋನಿ. ಈಗೇನು ಒಂದ್ ಸ್ವಲ್ಪ ಬಿಸಿಲು ಬರೋ ತರ ಕಾಣಿಸ್ತಾ ಇದೆ. ಆನೆಗಳು ಲದ್ದಿ ಇದೆ ಅಷ್ಟೇ ಹೊರತು ಸೈಟಿಂಗ್ ಯಾವ್ದು ಆಗಿಲ್ಲ. ಆನೆ ಓಡಾಡೋ ಜಾಗನೇ ಇದು ಪಕ್ಕ. ಅದೇ ತರ ಇದೆ ಲೊಕೇಶನ್ ಆಗಿರ್ಬೋದು. ಆ ಲಾಂಗ್ ಗ್ರಾಸು, ಇಷ್ಟೊಂದು ಮಳೆ ಹೊಡೆದ್ರು ರೋಡೆಲ್ಲ ಪ್ರಾಪರ್ ಆಗಿ ಇದು ಮಾಡಿದ್ದಾರೆ, ಇಲ್ಲ ಮೇಂಟೈನ್ ಮಾಡಿದ್ದಾರೆ. ಕೇರಳ ಗೌರ್ಮೆಂಟ್ ಅಪ್ರಿಶಿಯೇಟ್ ಮಾಡಬೇಕು. ಕ್ರೇಜಿ ಚಿತಾಲ್ ಪತಾಲ್ ಫುಲ್ಲು ಇದು ಶುಗರ್ ಮಾತ್ರ 1/2 ಲೀಟರ್ ನೀರಿದೆ. ಈಗ ಇರೋದು ಆನೆ ಸೈಟಿಂಗ್, ಯಾಕಂದ್ರೆ ಫ್ಲಾಟ್ ಏರಿಯಾ ಬಂತು. ಎಲ್ಲಿ ನೋಡಿದ್ರು ಆನೆ ಟಂಗೆ ಇದೆ ನೋಡಿ. ಇಲ್ಲೊಂದು ನೋಡಿ, ಇಲ್ಲಿ ಆನೆ ಲದ್ದಿ. ಅದು ನಾನೊಬ್ಬೇ ಇದ್ದೀನಿ ಸ್ಟ್ರೆಚ್ಚಲ್ಲಿ. ಇವಾಗ ಜೋ ಮತ್ತೆ ಕೇಶವ್ ಇಬ್ರು ಮುಂದೆ ಹೋಗ್ಬಿಟ್ಟವ್ರೆ. ಇದು ಆನೆಗಳಿಗೆ ಫೇವ್ರೆಟ್ ಪ್ಲೇಸ್ ಅನ್ಕೊಂತೀನಿ ಅಲ್ವಾ? ಆನೆಗಳ ಫೇವ್ರೆಟ್ ಪ್ಲೇಸ್ ಇದೆ ನೋಡಿ. ಇಲ್ಲೊಂದು ಐತೆ ಫ್ರೆಶ್. ಇದು ಒಳಗಡೆ ಸಖತ್ ಜಾಗ ಮಾಡ್ಕೊಂಡಿವೆ ಓಡಾಡಕ್ಕೆ ಆನೆಗಳು. ಇಲ್ಲಿ ಅಲ್ಲೇನೋ ಸೈಟಿಂಗ್ ಆಯ್ತು ಅಂತ ನೋಡಿದೆ.
ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆನೆ ನದಿ ಅದು ಸುಲಭವಾಗಿ ಅದು ರೋಡಿಗೆ ಬರಲ್ಲ. ಒಂದು ಅರೌಂಡ್ 50 ಕಿಲೋಮೀಟರ್ಸ್ ಇದೆ. ಬನ್ನಿ, ಇನ್ನು ಹತ್ತಿರದಲ್ಲಿ ಫಾಲ್ಸ್ಗೆ ಒಂದು 10 to 15 ಕಿಲೋಮೀಟರ್ಸ್ ಇದೆ. ಟೈಮು ನೋಡ್ತಾ ಇದ್ದೀವಿ 12:30. ಬನ್ನಿ, ಆದಷ್ಟು ಬೇಗ ಹೋಗಿ ವಾಟರ್ ಫಾಲ್ ನೋಡಿಕೊಂಡು ಮೂನಾರ್ಗೆ ತಲುಪ್ಬಿಡೋಣ. ಸ್ನೇಹಿತರೆ, ಇಲ್ಲೊಂದು ವಾಟರ್ ಫಾಲ್ಗೆ ಬಂದಿದ್ದೀವಿ. ಆ ವಾಟರ್ ಫಾಲ್ ವ್ಯೂ ನೋಡಿ ಹೆಂಗಿದೆ. ಮೈ ಗಾಡ್, ಮೈಟಿ ಆಗಿದೆ ವಾಟರ್ ಫಾಲ್. ಫ್ರೆಂಡ್ಸ್, ಮುಂಚೆ ಒಂದು ವಾಟರ್ ಫಾಲ್